ಗೌರಿಬಿದನೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಸಿಗೆ ಸಿಲುಕಿ ಮಹಿಳೆ ಬಾಲಕ ಸಾವು. ಬಸ್ ಹರಿದು ಇಬ್ಬರ ದಾರುಣ ಸಾವು. ಗೌರಿಬಿದನೂರಿನಲ್ಲಿ ಆಕ್ರೋಶ. ಮಹಿಳೆ ಬಾಲಕನ ಸಾವಿಗೆ ರೊಚ್ಚಿಗೆದ್ದ ಸಾರ್ವಜನಿಕರು, ಡಿಪೋ ಎದುರು ಪ್ರತಿಭಟನೆ. ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೆ ಇಬ್ಬರು ಬಲಿ. ಚಾಲಕನ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ಗೌರಿಬಿದನೂರು ನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ಸಿಗೆ ಸಿಲುಕಿ ಮಹಿಳೆ ಹಾಗೂ ಬಾಲಕ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಘಟನೆಯಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಡಿಪೋ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಪರಿಹಾರ ಕೊಡಬೇಕು. ಯಾರ ಪ್ರಾಣ ಅಲ್ಲ, ಒಂದು ಪ್ರಾಣನ. ಬ್ರೇಕ್ ಮುಟ್ತಾ ಇಲ್ಲ. ಸೂಕ್ತ ಕೂಡಲೇ ಕ್ರಮ ಜರುಗಿಸಬೇಕು. ಅದುವರೆಗೂ ನಾವು ಆಗಲಿ ಆದೇಶ ಮಾಡಿ. ಬಸ್ ಚಾಲಕ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣವೆಂದು ಆರೋಪಿಸಿದ ಸಾರ್ವಜನಿಕರು ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ಮೃತದೇಹಗಳನ್ನು ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಘಟನೆ ಕುರಿತು ತನಿಖೆ ಮುಂದುವರೆದಿದೆ. ಗೌರಿಬಿದನೂರು ಡಿಪೋ ಘಟಕದಲ್ಲಿ ಸರಿಯಾದಂತ ಡ್ರೈವರ್ಗಳಿಗೆ ಅವಕಾಶ ಕೊಡ್ತಾ ಇಲ್ಲ. ಎಲ್ಲ ಎದ್ವಾ ತದ್ವಾ, ಅಲ್ಲಿ ನಿಲ್ಸಲ್ಲ, ಇಲ್ಲಿ ನಿಲ್ಸಲ್ಲ, ಇಲ್ಲಿ ನಿಲ್ಸ್ತೀನಿ, ಅಲ್ಲಿ ನಿಲ್ಸಿ, ಇಷ್ಟ ಇದ್ರೆ ಹತ್ತು, ಇಲ್ಲ ಅಂದ್ರೆ ಇಳಿ, ಈ ದೌಲತ್ತುಗಳು ನಡೆಸ್ತಾ ಇದ್ದಾವೆ. ಈ ಗೌರಿಬಿದನೂರು ತಾಲೂಕಿನಲ್ಲಿ ಮಾತ್ರ ಧಿಕ್ಕಾರ ಹೋಗ್ಬೇಕಾದ್ರೆ ಕೆಎಸ್ಆರ್ಟಿಸಿ ಮಾತ್ರ ಧಿಕ್ಕಾರ, ಕೆಎಸ್ಆರ್ಟಿಸಿ ಧಿಕ್ಕಾರ, ಮಾತ್ರ ಅವಕಾಶ ಕೊಡ್ಲಿ. ಈ ರೀತಿ ಘಟನೆಗಳಿಗೆ ಆಗಬಾರ್ದು. ಪೊಲೀಸ್ ವ್ಯವಸ್ಥೆ ಮತ್ತು ಕೆಎಸ್ಆರ್ಟಿಸಿ ಡಿಪೋ ಇಬ್ರು ಸೇರಿ ಯಾವುದೇ ರೀತಿ ವ್ಯವಸ್ಥೆ ಆಗ್ತಾ ಇಲ್ಲ. ಪಾಪ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರಿಗೆಲ್ಲ ತೊಂದರೆ. ಶಾಲಾ ಕಾಲೇಜಲ್ಲಿ ಬರ್ತಾರೆ, ಅವ್ರಿಗೂ ತೊಂದರೆ. ಹಾಸ್ಪಿಟಲ್ ಬರ್ತಾರೆ, ಅವ್ರಿಗೂ ತೊಂದರೆ. ವೃದ್ಧರು ಬರ್ತಾರೆ, ಮುದುಕರು ಪಾಪ ಅವ್ರ ಹೆಂಗ್ ರಸ್ತೆ ದಾಟೋದು. ಒಬ್ಬ ಪೊಲೀಸ್ ಅಧಿಕಾರಿ ಇರೋದಿಲ್ಲ ಸಿಗ್ನಲ್ ಅಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ನೋಡಿ ಸರ್ಕಲ್ಗೂ ವೈಟ್ ಡ್ರೆಸ್ ಹಾಕೊಂಡು ನಿಂತ್ಕೊಂಡಿರ್ತಾರೆ. ವೈಟ್ ಡ್ರೆಸ್ ಏನೋ ಮಿಷಿನ್ ಇಲ್ಲ, ತಿರುವು ಸೀಟ್ ಬೆಲ್ಟ್ ಹಾಕಿಲ್ಲ, ತಿರುವು. ಗೌರಿಬಿದನೂರಲ್ಲಿ ಯಾರು ಮಾಡ್ತಾ ಇದಾರೆ ಈ ಕೆಲಸ? ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟು ಇಲ್ಲಿ ಗೌರಿಬಿದನೂರಲ್ಲಿ ಯಾರು ಮಾಡ್ತಾ ಇಲ್ಲ ಈ ಕೆಲಸ. ಇಲ್ಲಿ ಮಾಡ್ಬೇಕು. ಈ ಘಟನೆಗೆ ಅನಾಹುತಕ್ಕೆ ಯಾರು ಕಾರಣ? ಇದಕ್ಕೆಲ್ಲ ಯಾರು ಇದ್ ಮಾಡಿದಾರ ಅವರು ಇದು ಕೊನೆ. ಇವ್ರು ಪರಿಹಾರ ಕೊಡಲೇಬೇಕು. ಪರಿಹಾರ ಕೊಡೋವರೆಗೂ ಯಾರಿಗೂ ಅಂಜುವ ಮಾತೇ ಇಲ್ಲ. ಪುಟ್ಟಸ್ವಾಮಿ ಗೌಡರು ಬರಲಿ, SP ಕುಶಾಲ್ ಚೌಸೆ ಸಾಹೇಬರು ಬರಲಿ, ಯಾರೇ ಬರಲಿ, ಇದಕ್ಕೆ ಪರಿಹಾರ ಕೊಡಬೇಕು. ಆ ತಾಯಿಗೆ ಒಬ್ಬ ಚಿಕ್ಕ ಮಗ ಇದ್ದಾನೆ. ಆ ಚಿಕ್ಕ ಮಗುಗೆ ಅವರಪ್ಪ ಬೆಳಿಗ್ಗೆ ಹೋದ್ರೆ ರಾತ್ರಿ 8-9 ಗಂಟೆಗೆ ಬರ್ತಾರೆ. ಬೆಂಗಳೂರು ಕೆಲಸ. ಸ್ಥಳೀಯರಿಗೆ ಕೆಲಸ ಇಲ್ಲ. ಇಲ್ಲಿ ಆಚೆ ಕಡೆ ಇರೋರಿಗೆ ಮಾತ್ರ ಕೆಲಸ ಕೊಡ್ತಾ ಇದ್ದಾರೆ. ಸ್ಥಳೀಯರಿಗೆ ಕೆಲಸ ಇಲ್ಲ. ಅವ್ರು ಬೆಳಿಗ್ಗೆ ಹೋದ್ರೆ ರಾತ್ರಿನೇ ಬರೋದು. ಅಂಥವ್ರಿಗೆಲ್ಲ ಇಲ್ಲಿ ಸ್ಥಳೀಯರಿಗೆ ಮಾತ್ರ ಕೆಲಸ ಕೊಡಬೇಕು. ಆಚೆ ಕಡೆ ಇರೋರಿಗೆ ಆಚೆನೇ ಕಳಿಸ್ಬೇಕು. ಇಷ್ಟೇ. ಇದಕ್ಕೆ ಪರಿಹಾರ ಕೊಡಬೇಕಷ್ಟೇ. Gracias.
ಸರ್ ಹೇಳಿ ಸರ್, ಏನು ಗಲಾಟೆ ಸರ್ ಇದು ಬಸ್ ಆಕ್ಸಿಡೆಂಟ್ ಆಗಿದೆ ಸರ್ ಒಂದು ಬೆಂಗಳೂರು ಸರ್ಕಲ್ಗೆ ಒಂದು ಹಬ್ಬ ಇತ್ತಲ್ಲ, ಹಂಗಾಗಿ ಸಿಕ್ಕಿನ ದೂರ ಮಾಡಿಬಿಟ್ಟಾರೆ. ಹಂಗಾಗಿ ಪಾದಚಾರಿ ಅಡ್ಡ ಬಂದಿದ್ದು ಪಾದಚಾರಿ ಎರಡು ಸ್ಪಾಟ್ ಆಗಿದೆ, ಒಂದು ಕೂಗೇಟ್ ಆಗಿದೆ. ಡ್ರೈವರ್ ಇದ್ದಾನಾ ಸರ್? ಇದರ ಸ್ಟೇಷನ್ ಆಗಿದೆ ಸರ್. ಡ್ರೈವರ್ ಇದ್ದಾನಾ? ಏನು ಸರ್ ಹೆಸರು? ವೆಂಕಟೇಶ್ವರ ಅಂತ ಸರ್. ಯಾವ ಊರು? ಇದರ ಸುತ್ತ ಸರ್. ಎಷ್ಟು ವರ್ಷ ಆಯ್ತು ಸರ್ ಸೇರಿ? ಅವನು 15 ವರ್ಷ ಮೇಲಾಗಿದೆ ಸರ್. ಹಾಂ ಹಾಂ ಹಾಂ. ಏನು ಪರಿಹಾರ ಕೊಡೋಕೆ ಏನಾದ್ರು ವ್ಯವಸ್ಥೆ ಸರ್ ಅದೆಲ್ಲ ಮಾಡ್ತೀರಾ? ಗೌರ್ಮೆಂಟಿಂದ ಆಗಿದೆ, ಪರಿಹಾರ ಸಿಗುತ್ತೆ ಸರ್, ಚೆನ್ನಾಗಿ ಸಿಗುತ್ತೆ ಸರ್. ಒಬ್ಬೊಬ್ಬರಿಗೆ 80-80 ಲಕ್ಷ ಬೇರೆ ಬರುತ್ತೆ ಸರ್ ಪರಿಹಾರ ಬರುತ್ತೆ. ಸೊ ನಿಮ್ಮ ಡ್ರೈವರ್ಗೆ ಏನು ಯಾವ ರೀತಿ ಅವರಿಗೆ ಪನಿಷ್ಮೆಂಟ್ ಸಿಗುತ್ತೆ ಸರ್ ನಿಮ್ಮ ಇಲಾಖೆಯಿಂದ? ಸರ್ ಅದು ನಮ್ಮ ಡಿಪಾರ್ಟ್ಮೆಂಟಿಂದ ಅಮಾನತು ಇರ್ತಾರೆ ಸರ್ ಅವ್ರಿಗೆ 6 ಮಂತ್ಸು. ಆಮೇಲೆ ಕೋರ್ಟ್ ತೀರ್ಮಾನ ಆಗೋ ತನಕ ಅವ್ರಿಗೆ ಯಾವುದೇ ಇದು ಸಿಗಲ್ಲ ಸರ್ ಅವ್ರಿಗೆ. ತಮ್ಮ ಹೆಸರು ಸರ್? ರವಿಶಂಕರ್ ಡಿಪಾರ್ಟ್ಮೆಂಟ್ ಅವರು ಬಿಟ್ಟು ಸರ್. ಓಕೆ ಸರ್.